ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ತಮ್ಲೇನ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಿಡಿಯೋ ಏನಂತ. ನಾನು ಇವತ್ತು ನಮ್ಮ ಮನೆದು ಹೋಮ್ ಟೂರ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ವಿಡಿಯೋ ಎಲ್ಲ ಆದಮೇಲೆ ಇಂಟ್ರೋ ತೊಗೊತಾ ಇರೋದ್ರಿಂದ ನಮ್ಮ ಮನೆ ಟೆರೆಸ್ ಮೇಲಿದ್ದೀನಿ. ನೀವು ಕನ್ಫ್ಯೂಷನ್ ಆಗಬೇಡಿ. ಇಂಟ್ರೋ ಮಾತ್ರ ಲಾಸ್ಟಲ್ಲಿ ಶೂಟ್ ಮಾಡ್ಕೊತಾ ಇದ್ದೆ, ಯಾಕಂದರೆ ಕೆಳಗಡೆ ಸ್ವಲ್ಪ ಜನ ಎಲ್ಲ ಇದ್ರು ಆವಾಗ, ಅದಕ್ಕೆ ನಾನು ಕೆಳಗಡೆ ಇಂಟ್ರೋ ಶೂಟ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಈ ಮನೆ ಬಗ್ಗೆ ಹೇಳೋದಾದರೆ, ಇದು ಒಂದು ಡ್ಯೂಪ್ಲೆಕ್ಸ್ ಇಂಡಿಪೆಂಡೆಂಟ್ ಹೌಸು. ಇದು 3 ಬೆಡ್ರೂಮ್ ಹೌಸ್ ಆಗಿರುತ್ತೆ. ಈ ಮನೆನ ಫುಲ್ ಇವತ್ತು ನಿಮಗೆ ತೋರಿಸ್ತೀನಿ, ಎಲ್ಲೇನಿದೆ, ಎಷ್ಟು ಬೆಡ್ರೂಮು, ಎಲ್ಲಿ ವಾಶ್ರೂಮ್, ಎಷ್ಟು ವಾಶ್ರೂಮ್, ಯಾವ ಥರ ಇದೆ ಅಂತ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆ್ಯಂಡ್ ಗೊತ್ತಿದೆಯಲ್ಲ, ಆ್ಯಸ್ ಯೂಶುವಲ್ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಕಾಮೆಂಟ್, ಶೇರ್ ಮಾಡಿ. ಸೊ ಓಕೆ, ತಡ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ಇದು ನಮ್ಮ ಮನೆಯದು ಎಂಟ್ರೆನ್ಸ್. ಅಂದರೆ ಇದು ಇಂಡಿಪೆಂಡೆಂಟ್ ಹೌಸ್ ಅಲ್ವಾ, ಸೊ ಅದಕ್ಕೆ ಇದು ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಆಗಲ್ಲ, ಮತ್ತು ಕಾರು ಇಲ್ಲ. ಸೊ ಬೈಕ್ ಪಾರ್ಕಿಂಗು. ಇಲ್ಲಿ ಈ ಕಡೆ ಬಂದರೆ ನಾವು ಶೂಸ್ ಸ್ಟ್ಯಾಂಡ್ ಇಟ್ಟಿದ್ದೀವಿ, ಚಪ್ಪಲ್ ಸ್ಟ್ಯಾಂಡ್, ಸಾರಿ. ಹಾಗೆ ಈ ಕಡೆ ಎಲ್ಲ ಸ್ವಲ್ಪ ಕೆಲವು ಪ್ಲ್ಯಾಂಟ್ಸ್ ಎಲ್ಲ ಇದೆಲ್ಲ ಅವ್ರದ್ದೇ, ಓನರ್ದೇ ಇತ್ತು, ಕೆಲವು ನಮ್ಮದು. ಸೊ ಇಲ್ಲೊಂದು ತುಳಸಿ ಗಿಡ ಇಟ್ಟಿದ್ದೀವಿ, ಆ ಕಡೆ ಬೇರೆ ಬಿಲ್ಡಿಂಗ್ ಅದು. ಸೊ ನೆಕ್ಸ್ಟ್, ಓಕೆ ಗೈಸ್, ಓಕೆ, ಇದು ಎಂಟ್ರೆನ್ಸ್ ಡೋರ್ ಇದು. ಸೊ ಹೊರಗಡೆ ಬರಲಿ. ಸೊ ಎಂಟ್ರೆನ್ಸ್ ಡೋರ್ ಲಾಕ್ ಮಾಡಬೇಕು. ಇದು ನಮ್ಮ ಮನೆ ಹಾಲ್ ಸ್ವಲ್ಪ ಚಿಕ್ಕದಾಗಿದೆ. ಇದು ತುಂಬ ದೊಡ್ಡದಾಗಿಲ್ಲ, ನಮ್ದು ಹಳೆ ಮನೆ ಅಷ್ಟು ಸ್ವಲ್ಪ ಚಿಕ್ಕದಿದು, ಆದರೂ ಪರವಾಗಿಲ್ಲ. ನೋಡ್ಬೋದು ನೀವು. ಹಾಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ CCTV ಕ್ಯಾಮ್ರದ್ದು ಇದು TV ಇರುತ್ತಲ್ಲ, ಅದು ಸ್ಕ್ರೀನ್ ಇದೆ. ಇದು ನಮ್ದಲ್ಲ, ಓನರ್ದೆ, ಫಸ್ಟಿಂದನೇ ಇತ್ತು. ಇಲ್ಲಿ ನೋಡ್ಬೋದು. ಹೊರಗಡೆ 2 CCTV ಇದೆ, ಟೆರೆಸಲ್ಲಿ 2 CCTV ಕ್ಯಾಮ್ರಾ ಇದೆ. ತೆಗಿದೆ ಇಲ್ಲಂತೂ ಬರ್ತಾ ಇತ್ತಲ್ಲ, ಅದು ಹೋತಲ್ಲ. ಓಕೆ. ಸೊ ಇಲ್ಲೊಂದು ವಿಂಡೋ ಇದೆ. ಈ ವಿಂಡೋ ನಾವು ಸ್ಕ್ರೀನ್ ಹಾಕಿಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದರೆ TV ಯೂನಿಟ್ ಇದೆ. TV ಯೂನಿಟ್ ಎಲ್ಲ ಇದೆಲ್ಲ ಫಸ್ಟೇ ಇದ್ದಿದ್ದು. ಇಲ್ಲಿ TV ಮಾತ್ರ ನಮ್ಮದು. ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ನಾನು ತುಂಬ ಫ್ಯಾನ್ಸಿಯಾಗಿ ಅಥವಾ ಏನು ಇನ್ನೂ ಅರೇಂಜ್ ಮಾಡಿಲ್ಲ ಮನೇನ. ನೋಡ್ಬೋದು ಸಿಂಪಲ್ಲಾಗಿ ಏನೆಲ್ಲ ಇದೆ ಅನ್ಸ ಅದನ್ನೇ ಅರೇಂಜ್ ಮಾಡಿಟ್ಟಿದ್ದೀನಿ. TV ಯೂನಿಟ್ ಇದೆ, ಇಲ್ಲಿ TV. ನೆಕ್ಸ್ಟ್ ಈ ಕಡೆ ಬಂದರೆ ಇಲ್ಲಿ ಸಿಂಗಲ್ ಸೋಫಾ ಇಟ್ಟಿದ್ದೀವಿ, ಈ ಕಡೆ ತ್ರಿಬಲ್ ಸೋಫಾ ಇದೆ. ಇನ್ನೊಂದು ಸೋಫಾ ಇದೆ ಇದ್ರದ್ದು ಸಿಂಗಲ್, ಅದು ನಾನು ಮೇಲ್ಗಡೆ ರೂಮಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ನಾವು ಮಕ್ಳು ಟ್ಯೂಷನ್ ತಗೊಳ್ಳೋದ್ರಿಂದ ನಮ್ಗೆ ಇಲ್ಲಿ ಪ್ಲೇಸ್ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಯಾಕಂದರೆ ಮಕ್ಳಿಗೆ ನಾವು ಟ್ಯೂಷನ್ ತಗೊಳ್ಳೋದ್ರಿಂದ ಸ್ವಲ್ಪ ಪ್ಲೇಸ್ ಕಮ್ಮಿ ಆಗ್ತಾ ಇತ್ತು, ಅದಕ್ಕೋಸ್ಕರ ಒಂದು ಸೋಫಾ ಸೆಟ್ ಸಿಂಗಲ್ ಇರೋದು ಇದೇ ಥರ, ಅದನ್ನ ಮೇಲ್ಗಡೆ ನನ್ನ ರೂಮಲ್ಲಿ ಇಟ್ಟಿದ್ದೀನಿ. ಆಮೇಲೆ ತೋರಿಸ್ತೀನಿ. ಇಲ್ಲಿ ನಮ್ಮದೊಂದು ಪ್ರೀ ವೆಡ್ಡಿಂಗ್ ಫೋಟೋಗ್ರಾಫ್ ಹಾಕಿದ್ದೀನಿ. ಇಲ್ಲೊಂದು ಗಡಿಯಾರ, ಇಲ್ಲೊಂದು ಫೋಟೋ ಫ್ರೇಮ್. ಇದು ನನ್ನ ತಮ್ಮ ಗಿಫ್ಟ್ ಕೊಟ್ಟಿರೋದು ಅಭಿ ಮದುವೆ ಟೈಮಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ರ್ಯಾಂಡಮ್ ಸ್ಟಫ್ಸ್ ಎಲ್ಲ ಇದೆ. ಸ್ವಲ್ಪ ಕೆಲವು ಮೆಡಲ್ಸ್ ಅದು ಇದೆಲ್ಲ ಎಂತಂತದಕ್ಕೆ ಮೂಮೆಂಟಸ್ ಕರೆಕ್ಟಲ್ಲೇ ಬರ್ತಿತ್ತಲ್ಲ. ಸೊ ಇಲ್ಲಿ ಕೆಲವು ಮೂಮೆಂಟಸ್ ಎಲ್ಲ ಇದೆ. ಹಾಗೆ ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಇದೆ ಸರ್ ಅವ್ರದ್ದು. ಆಮೇಲೆ ಸ್ವಲ್ಪ ಶೋ ಪೀಸಸ್ ಎಲ್ಲ ಇಟ್ಟಿದ್ದೀನಿ ಅಷ್ಟೇ, ರ್ಯಾಂಡಮ್ ಸ್ಟೆಪ್ಸ್. ಅಂತ ಫ್ಯಾನ್ಸಿಯಾಗಿರೋದು ಏನೂ ಇಲ್ಲ ಅಂತ ತೋರಿಸ್ಬೇಕನ್ನೋದು. ಈ ಕಡೆ ಕೂಡ ಇಲ್ಲಿ ದೊಡ್ಡ ವಿಂಡೋ ಇದೆ. ನಾವು ಈ ವಿಂಡೋ ಆಯಿತು, ಆ ವಿಂಡೋ ಯಾವತ್ತೂ ಓಪನ್ ಮಾಡಲ್ಲ. ಹಾಲಲ್ಲಿರೋ ವಿಂಡೋ ಯಾವ ವಿಂಡೋನೂ ಓಪನ್ ಮಾಡಲ್ಲ ಮನೆಯದು. ಬಿಕಾಸ್ ಕ್ಯಾಟ್ ಇರೋದ್ರಿಂದ ಅವಳು ಹೊರಗಡೆ ಹೋಗ್ಬಿಡ್ತಾಳೆ, ಅದಕ್ಕೋಸ್ಕರ ಎಲ್ಲೂ ಓಪನ್ ಮಾಡಲ್ಲ. ಸ್ಕ್ರೀನ್ ಹಾಕಿ ಇಟ್ಬಿಟ್ಟಿದ್ದೀವಿ. ಈ ಕಡೆ ಇಲ್ಲಿ ಫ್ರಿಜ್ ಇಟ್ಟಿದ್ದೀವಿ. ನಮ್ಮದು ಫ್ರಿಜ್ ಓಪನ್ ಮಾಡಿ ತೋರಿಸ್ಬೋದು, ಏನಿಲ್ಲ, ನಾರ್ಮಲ್ ಇದೆ ಅಷ್ಟೇ. ಎಲ್ಲ ಮನೇಲಿರೋ ಐಟಮ್ಸ್ ಏನು ಸ್ಪೆಷಲ್ ಆಗಿ ಏನಿಲ್ಲ. ಮತ್ತೆ ಇಲ್ಲ ಕ್ಯಾಲೆಂಡರ್ ಅದೆಲ್ಲ ಹಾಕಿದ್ದೀವಿ. ಹಿಂಗೆ ಬಂದರೆ ಓಕೆ ಗೈಸ್, ಇಲ್ಲಿಂದ ಈ ಥರ ಫ್ರಿಜ್ಜಿಂದ ಈ ಕಡೆ ಬಂದರೆ ಕಿಚನ್ನು. ಈ ಮನೆ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ಆ್ಯಕ್ಚುಲಿ, ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ವಾಟರ್ ಪ್ಯೂರಿಫೈಯರ್ ಹಾಕಿದ್ದೀವಿ ನಾವು. ಆಮೇಲೆ ಈ ಕಡೆ ನಮ್ಮದೊಂದು ಎಫ್ರಾನ್ ಕಿಚನ್ ಅಡುಗೆ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹೀಗೆ ಇಲ್ಲೆಲ್ಲ ರ್ಯಾಂಡಮ್ ಸ್ಟೆಪ್ಸ್, ಈ ಪಾತ್ರೆ ತೊಳೆಯೋದು ಇದೆಲ್ಲ ಇಟ್ಟಿದ್ದೀವಿ. ಇದೆಲ್ಲ ಬಿಲ್ಲುದೆಲ್ಲ ಊಟ ಕೊಡೋದು. ಅವಳಿಗೆ ರಾತ್ರಿ ಊಟ ಕೊಡ್ತೀವಲ್ಲ, ಅಂದರೆ ಡೇಲಿ ಕೊಡ್ತೀವಿ. ಡೇಲಿ ಊಟ ಕೊಡೋ ಸಪ್ರೇಟ್ ಅಲ್ಲೇ ಇದೆ, ಇಡೀ ದಿನ ಇಡ್ತೀವಿ. ಇದು ನೈಟ್ ಗ್ರೇವಿ, ಚಿಕನ್ ಆ ಥರ ಕೊಡೋ ಪಾತ್ರೆ. ಇಲ್ಲಿ ಒಂದು ಪಾತ್ರೆ ಟಬ್ ಇಟ್ಟಿದ್ದೀನಿ ವಾಶ್ ಮಾಡ್ಕೊಂಡು ಹಾಕೊಳ್ಳಿಕ್ಕೆ. ಈ ಕಡೆ ಬಂದರೆ ಇಲ್ಲಿ ಆಯಿಲ್, ಚಿಕ್ಕ ಮಸಾಲೆ ಐಟಮ್ಸ್ ಮತ್ತು ಸಾಲ್ಟ್ ಎಲ್ಲ ತುಂಬ ಯೂಸ್ ಆಗೋ ಐಟಮ್ಸ್ ಈ ಕಡೆ ಇಟ್ಕೊಂಡಿದ್ದೀವಿ.
ಇಲ್ಲಿ ವಿಂಡೋ ಬರುತ್ತೆ, ವಿಂಡೋ ಎಲ್ಲ ಕ್ಲೋಸ್ ಇರ್ತೀವಿ ನಾವು ಜಾಸ್ತಿ, ಅಡುಗೆ ಮಾಡೋಕೆ ಮಾತ್ರ ಓಪನ್ ಮಾಡ್ತೀನಿ. ಇಲ್ಲಿ ಗ್ಯಾಸು, ಇಲ್ಲಿ ಮಿಕ್ಸಿ, ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಇದೆ. ತುಂಬ ನೀಟಾಗಿ ಅರೇಂಜ್ ಮಾಡಿಲ್ಲ, ಬೇಜಾರು ಮಾಡ್ಕೊಬೇಡಿ. ಇವಾಗಷ್ಟೇ ಅಡುಗೆ ಎಲ್ಲ ಮಾಡಿದ್ದು ಮಧ್ಯಾಹ್ನ, ಮತ್ತು ಇವಾಗ ಅಡುಗೆ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದನ್ನು ಹೊರಗಡೆ ಇಟ್ಟಿದ್ದಾರೆ, ಅದಕ್ಕೆ ಫ್ರಿಜ್ಜಿಂದ ತೆಗೆದು. ಇದನ್ನೆಲ್ಲ ಓಪನ್ ಮಾಡಿ ತೋರಿಸಲ್ಲ, ಅಷ್ಟು ನೀಟಾಗಿ ಅರೇಂಜ್ ಮಾಡಿಲ್ಲ, ಅದಕ್ಕೋಸ್ಕರ ಓಪನ್ ಮಾಡಲ್ಲ. ಏನಿಲ್ಲ, ಎಲ್ಲ ಈ ಥರ ಡಬ್ಬ ಎಲ್ಲ ಇಟ್ಟಿದ್ದೀವಿ ಅಷ್ಟೇ. ಇದೇ ಥರ ಇದರೆಲ್ಲ ಪ್ಯಾಕೆಟ್ಸ್ ಎಲ್ಲ ಇರೋ ಐಟಮ್ಸ್ ಆ ಥರ ಇದೆ. ಇಲ್ಲೂ ಹಂಗೆ ಡಬ್ಬಗಳೆಲ್ಲ ಇಟ್ಟಿದ್ದೀವಿ. ಸಾರಿ, ಇಲ್ಲೆಲ್ಲ ಹಾಗೆ ಡಬ್ಬಗಳೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಜಾಸ್ತಿ ಯೂಸ್ ಆಗುವಂಥ ಐಟಮ್ಸ್, ಚಿಲ್ಲಿ ಪೌಡರು, ಉದ್ದಿನಬೇಳೆ, ಟೀ ಪೌಡರು, ಹಳದಿ ಪೌಡ್ರು, ಆ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದೆಲ್ಲ ಅಡುಗೆ ಮಧ್ಯಾಹ್ನ ಸ್ವಲ್ಪ ಉಳಿದಿರೋ ಅಡುಗೆ ಎಲ್ಲ ಇದೆ ಇಲ್ಲಿ, ಅದೆಲ್ಲ ಹಂಗೆ ಇರಲಿ. ಹಂಗೆ ಬಂದರೆ ಈ ಕಡೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಅರೇಂಜ್ ಮಾಡಿದ್ದೀವಿ. ದೊಡ್ಡ ದೊಡ್ಡ ಪಾತ್ರ, ಕುಕ್ಕರ್ ದೊಡ್ಡದು, ಮತ್ತು ದೊಡ್ಡ ದೊಡ್ಡ ತಪ್ಪಲೆಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಕೆಳಗಡೆ ಗ್ರೈಂಡರು ಮತ್ತು ಇದು ಕ್ಯಾನ್ ವಾಟರು. ನಾನು ಕ್ಯಾನ್ ವಾಟರ್ ಕುಡಿತೀನಿ ಜಾಸ್ತಿ. ನನಗೆ ಈ ಪ್ಯೂರಿಫೈರ್ ವಾಟರ್ ಅಷ್ಟು ಇಷ್ಟ ಆಗಲ್ಲ. ಕ್ಯಾನ್ ವಾಟರ್ ನನಗೂ ಅದು ಸಪ್ರೇಟ್, ನಾನು ಮಾತ್ರ ಕ್ಯಾನ್ ವಾಟರ್ ಕುಡಿಯೋದು, ಅದಕ್ಕೆ ಕ್ಯಾನಲ್ಲಿ ವಾಟರ್ ಇದೆ. ಇಲ್ಲೆಲ್ಲ ಪಾತ್ರೆಗಳು, ಟಿಫಿನ್ ಬಾಕ್ಸಸ್ ಎಲ್ಲ ಇಟ್ಟಿದ್ದೀವಿ ಈ ಥರ ಕೆಳಗಡೆ. ಇಲ್ಲಿ ಇದು ರೆಡಿ, ಅಕ್ಕಿ ಇದು ಬಾಕ್ಸು ಮತ್ತು ಕೊಕೊನೆಟ್, ತೆಂಗಿನಕಾಯಿಗಳೆಲ್ಲ ಇಲ್ಲಿ ತುಂಬ ಬೇರೆ ಐಟಮ್ಸ್ ಎಲ್ಲ ಇದೆ. ಜಾಸ್ತಿ ಎಲ್ಲ ಇನ್ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ಲರ ಮನೆಯಲ್ಲೂ ಇರುವಂಥ ಐಟಮ್ನೇ ತೋರಿಸ್ತಾ ಇರೋದು. ಮತ್ತು ಇದು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಾನು ತುಂಬ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ವಿಡಿಯೋ ಸಿಕ್ಕಾಪಟ್ಟೆ ಲೆಂತಿ ಆಗುತ್ತೆ. ನನಗೆ ಐಡಿಯಾ ಇಲ್ಲ ಇದನ್ನ 2 ಪಾರ್ಟ್ ಮಾಡ್ತೀನ ಇಲ್ಲ 1 ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ವಿಡಿಯೋ ತುಂಬ ಲೆಂತಿ ಅಂದರೆ 2 ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇಲ್ಲ ನಾರ್ಮಲ್ 20-25 ಮಿನಿಟ್ಸ್ ಆದರೆ 1 ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಜಾಸ್ತಿ ಹೋದರೆ 2 ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡೋಣ ಅದು ಹೇಗಾಗುತ್ತೆ. ಸೊ ಇದಿಷ್ಟು ಹಾಲ್ ಮತ್ತು ಕಿಚನ್. ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಕಿಚನ್ನು, ಹಾಲು. ಅದಾದ್ಮೇಲೆ ಈ ಕಡೆ ಬಂದರೆ ಇಲ್ಲಿ ಕೆಳಗಡೆ ಫಸ್ಟ್ ರೂಮ್ ಇದೆ. ಓಕೆ ಗೈಸ್, ಇದು ಫಸ್ಟ್ ರೂಮ್ ಕೆಳಗಡೆ. ಇದು ತಮ್ಮ ಇರ್ತಾನೆ, ಯೂಸ್ ಮಾಡ್ತಾ ಇದ್ದಾನೆ ಈ ರೂಮ್ನ, ನೋಡ್ಬೋದು ಅವ್ರದ್ದೇ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಅವನದು ವರ್ಕಿಂಗ್ ಪ್ಲೇಸ್, ಅಂದರೆ ಅವನು ಮಾಡ್ತಾನೆ, ನಾನು ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಇಲ್ಲಿ ಎಡಿಟಿಂಗ್ ಎಲ್ಲ ಮಾಡಲ್ಲ. ನನಗೇನಾದರೂ ಎಡಿಟಿಂಗ್ ಎಲ್ಲ ಇದ್ದರೆ ನಾನು ಬೇಕಾದರೆ ಲ್ಯಾಪ್ಟಾಪ್ನೇ ಸೀದಾ ಮೇಲೆ ತಗೊಂಡು ಹೋಗ್ತೀನಿ. ನಾನು ಇಲ್ಲಿ ಕೂತ್ಕೊಳ್ಳಲ್ಲ ಈ ರೂಮಲ್ಲಿ, ನಾನು ಜಾಸ್ತಿ ಮೇಲೆ ಇರ್ತೀನಿ, ಕೆಳಗಡೆ ಬರಲ್ಲ. ಇಲ್ಲಿ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಬಂದಾಗ, ಇಲ್ಲ ಸ್ಯಾಟರ್ಡೇ ಸಂಡೇ ಇಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಜಾಸ್ತಿ ಇಲ್ಲೇ ವರ್ಕ್ ಮಾಡೋದು. ಅವ್ನ ಮಾನಿಟರು, ಲ್ಯಾಪ್ಟಾಪ್ ಎಲ್ಲ ಇದೆ ಇಲ್ಲೆಲ್ಲ. ಸೊ ಇಬ್ಬರು ಯೂಸ್ ಮಾಡ್ತೀವಿ, ನಾನು ತಮ್ಮ. ಈ ಕಡೆ ಮಾತ್ರ ಇದನ್ನ ಜಾಸ್ತಿ ಮೆಸ್ ಇದೆ, ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ಇದು ಫುಲ್ಲು ರೈಸ್. ಮೊನ್ನೆ ಎಲ್ಲ ಊರಿಂದ ಅಮ್ಮ ಎಲ್ಲ ಬಂದರು, ಒಂದು 3-4 ಡೇಸ್ ಆಯ್ತು ಅಮ್ಮ ಬಂದಷ್ಟೇ. ಇದು ಏನಂದರೆ ನಮ್ಮದು ತುಂಬ ಟೈಪ್ ರೈಸ್ ಇದೆ ಇದರಲ್ಲಿ. ಒಂದು ಸೋನಾ ಮಸೂರಿ ಆಲ್ಮೋಸ್ಟ್ ಡೈಲಿ ಯೂಸ್ ರೈಸ್, ಆಮೇಲೆ ನಮ್ಮದು ಊರಿಂದ ರೇಷನ್ ರೈಸ್, ಅದು ಇಡ್ಲಿಗೆ ದೋಸೆಗೆಲ್ಲ ಬಳಸ್ತಾರಲ್ಲ ಆ ಥರ, ಮತ್ತು ಬಾಯ್ಲ್ಡ್ ರೈಸ್ ಮಂಗಳೂರದ್ದು, ಕುಂದಾಪುರದ್ದು. ಸೊ ಅದು ಆ ರೈಸು, ಮತ್ತು ಸಪ್ರೇಟ್ ಹಳೆ ರೈಸು, ಹೊಸ ರೈಸು, ಆ ಥರ ಇಲ್ಲಿ ಸುಮಾರು ಥರ ರೈಸ್ ಇದೆ. ಅದಕ್ಕೆ ಬ್ಯಾಗ್ ಇದೆ. ಹಾಗೆ ಇಲ್ಲಿ ಗೋಧಿ ಹಿಟ್ಟಿನ ದೊಡ್ಡ ಪ್ಯಾಕ್ಸ್ ಅದೆಲ್ಲ ಇದೆ. ಇಲ್ಲಿ ಸ್ವಲ್ಪ ರೇಷನ್ ಐಟಮ್ಸ್ ಇಲ್ಲಿ ಇಟ್ಟಿದ್ದೀವಿ, ಯಾಕಂದರೆ ನೀವು ನೋಡಿದ್ದೀರ ಆಲ್ರೆಡಿ. ಕಿಚನ್ ಸ್ವಲ್ಪ ಚಿಕ್ಕದಾಗಿ ಕಂಜೆಸ್ಟೆಡ್ ಆಗಿರೋ ಕಾರಣ ಇದನ್ನೆಲ್ಲ ಅಲ್ಲಿ ಇಟ್ಕೊಳ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾವು ರೈಸ್ ಐಟಮ್ ನಮ್ಗೆ ಬೇಕಾಗಿರೋದು ಒಂದು ಡಬ್ಬಕ್ಕೆ ತುಂಬಿಸಿ, ಉಳಿದಿರೋದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಎಲ್ಲರ ಮನೇಲೂ ಆ ಥರ ಇಟ್ಕೊತಾರೆ, ಇದರಲ್ಲಿ ಸ್ಪೆಷಲ್ ಇಲ್ಲ. ಸೊ ಹಂಗೆ ಇಲ್ಲಿ ಬಿಲ್ಲುದು ಇದಿದೆ, ಏನೋ ಬೆಡ್ ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಅವಳು ಇಲ್ಲಿ ಇರಲ್ಲ, ಅವಳು ಬೆಡ್ ಮಾತ್ರ ಇಲ್ಲಿ ಇಟ್ಟಿದ್ದೀವಿ. ಅವಳೆಲ್ಲೂ ಯಾವಾಗೂ ಆ ಬೆಡ್ಡಲ್ಲಿ ಯೂಸ್ ಮಾಡಿಲ್ಲ, ಎಲ್ಲೋ 1 ಸಲ 2 ಸಲ ಮಾಡಿದ್ದಾಳೆ. ಬಟ್ ಆದರೂ ಅವಳು ಬೆಡ್ಡನ್ನು ಇಲ್ಲಿ ಇಟ್ಟಿದ್ದೀನಿ, ಪ್ಲೇಸ್ ಇದೆ ಅಂತ. ಇದು ತಮ್ಮ ಮಲ್ಗೋ ಪ್ಲೇಸ್. ಇಲ್ಲಿ ಸಿಂಗಲ್ ದಿವಾನ ಇಟ್ಟಿದ್ದೀವಿ, ಇದು ನಮ್ಮದೇ ಇದು. ಸೊ ಇಲ್ಲಿ ಸಿಂಗಲ್ ದಿವಾನ ಇದೆ, ಅಲ್ಲೆಲ್ಲ ಸ್ವಲ್ಪ ಬೆಡ್ಶೀಟ್ ಎಲ್ಲ ಅವ್ನು ಮಡಚಿಟ್ಟು ಹೋಗಿದ್ದಾನೆ. ಇದು ಅವ್ನ ವಾರ್ಡ್ರೂಮ್, ತಮ್ಮಂದು. ಯಾವ ವಾರ್ಡ್ರೂಮ್ ಓಪನ್ ಮಾಡಲ್ಲ. ಸೊ ಅವ್ನು ನೀಟಾಗಿ ಇಟ್ಕೊಂಡಿದ್ದಾನೆ, ಮೊನ್ನೆ ಅಷ್ಟೇ, ಚೆನ್ನಾಗಿ ನೋಡ್ಬೋದು. ಇದು ಅವ್ನ ವಾರ್ಡ್ರೂಮು. ಅವ್ನ ಬಟ್ಟೆ ಮಾತ್ರ ಇದೆ ಅದರಲ್ಲಿ, ಸ್ವಲ್ಪ ನಮ್ಮದು ಇದೆ. ಓಕೆ, ಅದಾದಮೇಲೆ ಈ ಕಡೆ ಬಂದರೆ ಹಿಂಗೊಂದು ಚಿಕ್ಕ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಸಿಂಕ್ ಕೊಟ್ಟಿದ್ದಾರೆ. ಇಲ್ಲಿ ಪೇಸ್ಟ್, ಬ್ರಷ್, ಮತ್ತೊಂದು ಹ್ಯಾಂಡ್ ವಾಶ್ ಅದನ್ನೆಲ್ಲ ಇಟ್ಟಿದ್ದೀವಿ. ಇಲ್ಲಿ ಟವಲ್ ಇಟ್ಟಿದ್ದೀನಿ. ಚಿಕ್ಕ ಮಿರರ್ ಇದೆ, ಇದು ನಮ್ದಲ್ಲ, ಇಲ್ಲೇ ಇತ್ತು ಫಸ್ಟು. ಅದೇ ಈ ಕಡೆ ಬಂದರೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ಇದು ಇಂಡಿಯನ್ ವಾಶ್ರೂಮ್ ತೋರಿಸಲ್ಲ, ಬೇಡ ತೋರಿಸೋದು. ಚಿಕ್ಕ ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್. ನಾನು ಮತ್ತೆ ಅದನ್ನ ಓಪನ್ ಮಾಡಿ ವಾಶ್ರೂಮ್ ತೋರಿಸಲ್ಲ. ಸೊ ಇದಿಷ್ಟು ಲೈಟೆಲ್ಲ ಆಫ್ ಮಾಡಿಬಿಡ್ತೀವಿ. ಸೊ ಈ ಕಡೆ ಇಷ್ಟೇ ಇರೋದು ಈ ಪ್ಲೇಸ್. ನಾನು ಇಲ್ಲಿ ವಾಶ್ರೂಮ್ ಎಲ್ಲ ತೋರಿಸಲ್ಲ. ಮತ್ತು
ಇಲ್ಲಿ ಕೆಳಗಡೆ ಸ್ಟೋರೇಜ್ ಥರ ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಕ್ಸ್ಟ್ರಾ ಚಪ್ಪಲ್, ಎಕ್ಸ್ಟ್ರಾ ಶೂಸು ಮತ್ತು ಎಕ್ಸ್ಟ್ರಾ ಸಿಲಿಂಡರು ಮತ್ತು ಇನ್ವೇಟರ್ ಇದೆ ಇಲ್ಲಿ. ಇದು ನಮ್ದಲ್ಲ, ಓನರ್ದೇ ಇರೋದು. ಸೊ ಅದು ಕೆಳಗಡೆ ಇದೆ. ಮತ್ತು ಎಕ್ಸ್ಟ್ರಾ ಶೂಸ್, ಎಕ್ಸ್ಟ್ರಾ ಸ್ಯಾಂಡಲ್ಸ್ ಎಲ್ಲ ಇರೋದು, ಮತ್ತು ಎಕ್ಸ್ಟ್ರಾ ನಮ್ಮ ಸಿಲಿಂಡರ್ ಖಾಲಿಯಾಗಿರೋದೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಬೇಡದಿರೋ ರ್ಯಾಂಡಮ್ ಸ್ಟೆಪ್ಸ್ ಎಲ್ಲ ಇದೆ, ಅದನ್ನ ಓಪನ್ ಮಾಡಿ ತೋರಿಸಲ್ಲ ಅದಕ್ಕೆ. ಇದಿಷ್ಟು ಗ್ರೌಂಡ್ ಫ್ಲೋರು. ಇದಾದಮೇಲೆ ಫಸ್ಟ್ ಫ್ಲೋರಿಗೆ ಹೋಗೋಣ. ಇವಾಗ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ, ಎಷ್ಟು ರೂಮ್ ಇದೆ ಅಂತ. ಸೊ ಓಕೆ ಗೈಸ್, ಫಸ್ಟ್ ಫ್ಲೋರಿಗೆ ಹೋಗೋಣ. ಇದು ಸ್ಟೆಪ್ಪು. ಸೊ ಹಿಂಗೆ ಇದೆ, ಫಸ್ಟ್ ಫ್ಲೋರಿಗೆ ಹೋಗಿ ಸ್ಟೆಪ್. ಬಾ ಬಾ. ಓಕೆ ಗೈಸ್, ಇದು ಫಸ್ಟ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಚಿಕ್ಕ ಹಾಲ್ ಸಿಗುತ್ತೆ, ನೀವು ನೋಡ್ಬೋದು. ಅಲ್ಲಿಂದ ತೋರಿಸೋದು ಇಲ್ಲಿಂದ. ಸೊ ಇಲ್ಲಿ ಚೇರ್ಸ್ ಎಲ್ಲ ಇಟ್ಟಿದ್ದೀವಿ, ಎಕ್ಸ್ಟ್ರಾ ಚೇರ್ಸ್ ಇರೋದೆಲ್ಲ ಇಲ್ಲಿದೆ. ಈ ಕಡೆ ಇಲ್ಲಿಂದ ಬಂದು ಈ ಕಡೆ ಒಂದು ಇದಿದೆ, ಮಿರರ್ ಇಟ್ಟಿದ್ದೀವಿ. ಒಂದು ಸಿಂಕ್ ಇದೆ. ಇಲ್ಲೆಲ್ಲ ಪೇಸ್ಟ್ ಬ್ರಷ್ ಮತ್ತು ಹ್ಯಾಂಡ್ ವಾಶ್, ನಾರ್ಮಲ್ ಸ್ಟಫ್ಸ್ ಎಲ್ಲ ಇಟ್ಟಿದ್ದೀವಿ. ಈ ಮನೇಲಿ ಒಂದು ಮೈನಸ್ ಪಾಯಿಂಟ್ ಅಂತ ನಂಗೆ ಅನಿಸಿರೋದು ಏನಂದರೆ, ನಮಗೆ ದೇವ್ರ ಕೋಣೆ ಕೊಟ್ಟಿಲ್ಲ ಇಲ್ಲಿ. ಇಲ್ಲ ಈ ಮನೇಲಿ ದೇವ್ರ ಕೋಣೆ. ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗಲೇ ಕೇಳಿದ್ವಿ, ಇಲ್ಲ ಅಂದರು. ನಮಗೂ ಬೇಕಿತ್ತು, ಬಟ್ ಏನು ಮಾಡೋದಿಲ್ಲ. ಬಟ್ ಈ ಟೇಬಲ್ ಏನಿದೆ ಇದು ಇವ್ರದ್ದೆ, ನಮ್ದಲ್ಲ, ಓನರ್ದೆ. ಅವ್ರು ಇದರಲ್ಲೇ ಪೂಜೆ ಮಾಡ್ತಾಯಿದ್ರು, ಇಲ್ಲೇ ದೇವ್ರನ್ನ ಇಡ್ತಾಯಿದ್ರು, ಈ ಕಡೆ ಇಡ್ತಾಯಿದ್ರು ಅವ್ರು. ಬಟ್ ನಾವು ಮಾತ್ರ ಈ ಕಡೆ ಇಟ್ಟಿದ್ದೀವಿ. ಇದು ಅವ್ರದ್ದೇ ಟೇಬಲ್. ಅವರು ಹಿಂಗೆ ದೇವ್ರನ್ನ ಇಟ್ಕೊತಾ ಇದ್ದು, ನಾವು ಇವಾಗ ಸದ್ಯಕ್ಕೆ ಹಿಂಗೆ ಇಟ್ಟಿದ್ದೀವಿ. ನಾವು ಅಂದ್ಕೊಂಡ್ವಿ ಪರ್ಚೇಸ್ ಮಾಡೋಣ, ಒಂದು ದೇವ್ರದ್ದು ಇದಿರುತ್ತಲ್ವ, ಟೆಂಪಲ್ ಥರ ಬರುತ್ತಲ್ಲ, ಒಂದು 7,000-8,000 ಕೇಳಿದ್ವಿ. ಸ್ವಲ್ಪ ದೊಡ್ಡದು, ಯಾಕಂದರೆ ನಮಗೆ ದೇವ್ರು ಜಾಸ್ತಿ ಭಕ್ತಿ ಜಾಸ್ತಿ ಇರೋದ್ರಿಂದ, ಸ್ವಲ್ಪ ದೇವ್ರದ್ದು ಐಟಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ತಗೊಂಡ್ಮೇಲೆ ಸ್ವಲ್ಪ ದೊಡ್ಡದೇ ತೊಗೋಬೇಕು, ಎಲ್ಲ ಫೋಟೋಸ್ ಎಲ್ಲ ಇಡಬೇಕು ಅನ್ನೋದು. ಬಟ್ ನಾನು ಅಂದ್ಕೊಂಡೆ ಅದು ವೇಸ್ಟ್ ಆಫ್ ಮನಿ ಅಂತ. ಯಾಕಂದರೆ ನಾವು ಇವಾಗ ತೊಗೋತೀವಿ, ನಮ್ಮದೇ ಸ್ವಂತ ಮನೆ ಅಲ್ಲ. ಈಗ ನೆಕ್ಸ್ಟ್ ನಾವು ಬೇರೆ ಮನೆಗೆ ಹೋದರೆ ಅದು ಬೇರೆ ಮನೇಲಿ ಟೆಂಪಲ್ ಹೆಚ್ಚಿನ ಮನೇಲಿ ಇಡ್ತಾರೆ, ಅಂದರೆ ಟೆಂಪಲ್ ಅಂತೀನಿ, ಸಾರಿ, ದೇವ್ರ ಕೋಣೆ ಇರುತ್ತೆ. ಆವಾಗ ಅದನ್ನ ಎಲ್ಲಿ ಇಡೋಣ, ಮತ್ತೆ ಅದನ್ನು ಸೇಲ್ ಮಾಡಿದ್ರೆ ಜಾಸ್ತಿ ಅಮೌಂಟಿಗೆಲ್ಲ ಹೋಗಲ್ಲ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಬೇಡ, ನೋಡೋಣ ನೆಕ್ಸ್ಟ್ ಎಲ್ಲ ಫ್ಯೂಚರಲ್ಲಿ ಬೇಕಾದ್ರೆ ತೊಗೊಳ್ಳೋಣ ಅಂತ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ. ಅದಕ್ಕೆ ಇಲ್ಲೇ ದೇವ್ರನ್ನ ಇಟ್ಕೊಂಡಿದ್ದೀವಿ, ಇಲ್ಲೇ ಪೂಜೆ ಮಾಡ್ತೀವಿ. ಇಲ್ಲಿ ಒಂದು ಶೋ ಕೇಸ್ ಥರ ಕೊಟ್ಟಿದ್ದಾರೆ. ಇದೆಲ್ಲ ನಾನೇನು ಇಟ್ಟಿಲ್ಲ, ಯಾಕಂದರೆ ಇಲ್ಲಿ ದೇವ್ರನ್ನ ಇಡೋದ್ರಿಂದ ಇಲ್ಲೇನು ಇಟ್ಟಿಲ್ಲ. ಯಾಕಂದರೆ ಪದೇ ಪದೇ ಬರೋದು ತೆಗಿಯೋದು ಅದು ನಂಗೆ ಇಷ್ಟ ಆಗಲ್ಲ. ದೇವ್ರಿರೋ ಕಡೆ ದೇವ್ರು ಮಾತ್ರ ಇರಲಿ ಅಂತ ಏನು ಇಟ್ಟಿಲ್ಲ ಬೇರೆ. ಈ ಕಡೆ ಬಂದರೆ ಇಲ್ಲಿ ಒಂದು ಕೂಲರ್ ಇದೆ ನಮ್ಮದು, ಯೂಸ್ ಆಗುತ್ತೆ. ಬಟ್ ನಮ್ಗೆ ಇಲ್ಲಿಗೆ ಈ ಸದ್ಯಕ್ಕೆ ಯೂಸ್ ಇಲ್ಲ ಅಂತ ಇಟ್ಟಿದ್ದೀನಿ. ಇಲ್ಲೊಂದು ಟೇಬಲ್ ಇಟ್ಟಿದ್ದೀನಿ, ನಾರ್ಮಲ್ ಸಿಂಪಲ್ ಟೇಬಲ್. ಇಲ್ಲಿ ನಂಗೆ ಟ್ರೈಪೋಡ್ ಇದೆ, ಟ್ರೈಪೋಡೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಅಲೆಕ್ಸಾ ಇದ್ದಾಳೆ, ಅಲೆಕ್ಸಾ ಇಲ್ಲಿ ನಂಗೆ ಮೊನ್ನೆ ಬರ್ಡೇಗೆ ಗಿಫ್ಟ್ ಬಂದು ತಮ್ಮ ಕೊಡಿಸಿರೋದು ಅಲೆಕ್ಸಾ. ಅದನ್ನು ನಾನು ಇಲ್ಲೇ ಇಟ್ಟಿದ್ದೀನಿ, ಯಾಕಂದರೆ ಎಲ್ಲರೂ ಯೂಸ್ ಮಾಡ್ಕೋಬೋದು ಅಂತ. ಅವಳು ಅಲೆಕ್ಸಾ ಅನ್ನೋಕ್ಕೆ ಆನ್ ಆಗಿಬಿಟ್ಟಿದೆ. ಸೊ ಇದನ್ನ ಇಲ್ಲೇ ಇಟ್ಟಿದ್ದೀನಿ, ಯಾಕಂದರೆ ಈಸಿ ಆಗುತ್ತೆ. ನಂಗೆ ಅಲ್ಲಿ ರೂಮಲ್ಲಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ತೆಗಿ ಹಾಕು ಯಾಕಂದರೆ ಅಲ್ಲಿ ಒಂದೇ ಇರೋ ಪ್ಲಗ್ಗು. ನಾ ಚಾರ್ಜರಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಇದನ್ನ ಇಲ್ಲೇ ಇರಲಿ, ಎಲ್ರಿಗೂ ಯೂಸ್ ಮಾಡ್ಕೊಳ್ಳಿ ಅಂತ. ಜಾಸ್ತಿ ಯಾರು ಯೂಸ್ ಮಾಡಲ್ಲ, ಬಟ್ ಅದು ಇಲ್ಲಿ ವೈಫೈ, ನಮ್ದು ಇಲ್ಲಿ ವೈಫೈ ಇಲ್ಲಿ ಇಟ್ಟಿದ್ದೀವಿ. ಸೊ ಇದೊಂದು ಚೇರ್ ಇದೆ, ಇಲ್ಲಿ ವೈಫೈದು ಅದು ಇದೆಲ್ಲ ಇದೆ. ಸೊ ಹಾಗೆ ಬಂದರೆ ಈ ಕಡೆ ಇಲ್ಲಿ ಈ ರೂಮ್ ಇಲ್ಲಿ ಚೇರ್ ಇಟ್ಟಿದ್ದೀವಲ್ಲ, ಅದು ಆ ಕಡೆ ಬಂದರೆ ದೇವ್ರದ್ದು ನಾನು ತೋರಿಸಿದ್ನಲ್ಲ, ತೋರ್ಸಚ್ಚು ಆ ಕಡೆ ದೇವ್ರದ್ದು. ಸೊ ಈ ಕಡೆ ಅದು ದೇವ್ರ ಕೋಣೆ ಆಪೋಸಿಟ್ ಇಲ್ಲೊಂದು ರೂಮ್ ಇದೆ. ಈ ರೂಮು ಈ ರೂಮ್ ಹೀಗಿದೆ ನೋಡ್ಬೋದು. ಇಲ್ಲೊಂದು ಮಿರರ್ ಇಟ್ಟಿದ್ದೀನಿ, ಇದು ನಮ್ಮದೇ ಮಿರರ್. ನಮ್ಮದೇ ಮಿರರ್ ಇದು. ನಾನು ಅರೇಂಜ್ ಮಾಡಬೇಕಂತ ಇದ್ದೀನಿ ಇವಾಗ. ಅಂದರೆ ಈ ಮನೆಗೆ ಬಂದು ತುಂಬ ದಿನ ಆಯಿತು, ಬಟ್ ಆ ಕಡೆ ಬಚ್ಚು ಲೈಟ್ ಫೋಕಸ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಚೇಂಜ್ ಮಾಡಿಸ್ತಾ ಇದ್ದೀನಿ ಮಾತಾಡ. ಈ ಮನೆಗೆ ಬಂದು ನಾವು ತುಂಬ ದಿನ ಆಯಿತು, ಬಟ್ ಈ ಮನೆ ಸ್ವಲ್ಪ ಅರೇಂಜ್ ಮಾಡಿದ್ವಿ ಮೊನ್ನೆ ಒಂದು 4 days ಬ್ಯಾಕ್. ನಾನು ಪುನಃ ಅದಕ್ಕೆ ಸ್ವಲ್ಪ ಮಾಡಲಿಕ್ಕಿದೆ, ಸ್ವಲ್ಪ ಅರೇಂಜ್ ಮಾಡಲಿಕ್ಕಿದೆ. ಮನೆ ಇನ್ನೂ ಅರೇಂಜ್ ಆಗಿಲ್ಲ, ಬಟ್ ಆದರೂ ನಾನು ವೀಡಿಯೋನ ಸ್ವಲ್ಪ ಬೇಗ ಮಾಡ್ತಾಯಿದ್ದೆ. ತಂಗಿ ಹೇಳಿದ್ಲು ಅರೇಂಜ್ ಮಾಡ್ಕೊಂಡು ಮಾಡೋಣ ಅಂತ. ಬಟ್ ನನಗೇನಂದರೆ ಸ್ವಲ್ಪ ಡೆಲಿವರಿ ಡೇಟ್ ಹತ್ತಿರ ಬರ್ತಾ ಇದೆಯಲ್ವ, ಮತ್ತು ಆಮೇಲೆ ಟೈರ್ಡ್ ಆಗುತ್ತೆ. ಏನಾದರೂ ಡೆಲಿವರಿ ಆಗಿಬಿಟ್ರೆ ಮಾಡಲಿಕ್ಕಾಗಲ್ಲ. ಆಮೇಲಂತೂ ಮಗು ಇಟ್ಕೊಂಡಂತೂ ಸದ್ಯಕ್ಕೆ ಮಾಡಲಿಕ್ಕಾಗಲ್ಲ ಉಂಟು.
ಮತ್ತು ಮಗು ಇರೋ ಮನೆ ಅಂತೂ ಗೊತ್ತು, ಫುಲ್ ಮೆಸ್ ಆಗಿರುತ್ತೆ. ಇವಾಗಲೇ ಮೆಸ್ ಇದೆ ಸ್ವಲ್ಪ ಸ್ವಲ್ಪ, ಮತ್ತು ಆಮೇಲೆ ಮೆಸ್ ಆಗಿರುತ್ತೆ ಜಾಸ್ತಿ. ಅವಾಗ ಸರಿ ಮಾಡ್ಕೊಂಡೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮಗುನ ಇಟ್ಕೊಂಡು ಮಾಡ್ಲಿಕ್ಕೂ ಆಗಲ್ಲ. ಅದಕ್ಕೆ ಹೋಮ್ ಟೂರ್ ಒಂದು ಮಾಡ್ಕೊಂಡು ಬಿಡೋಣ. ಬೇರೆ ವೀಡಿಯೋಸ್ ಬೇಕಾದರೆ ಮತ್ತೆ ಮಾಡ್ಬೋದು ಅಂತ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೊಂದು ಶೋಕೇಸ್ ಥರ ಕೊಟ್ಟಿದ್ದಾರೆ, ಮೊನ್ನೆ ಫಸ್ಟೇ ಇದೆಯಲ್ಲ ಇದು, ಅದೇ ಥರ ಇದೆ ಇಲ್ಲಿ. ಬಟ್ ಇಲ್ಲಿ ಏನು ಇಟ್ಟಿಲ್ಲ. ನಮಗಿಲ್ಲಿ ಐಡಿಯಾ ಇದೆ, ತುಂಬ ಮಾಡ್ತೀನಿ ನಾನು ಇವಾಗೆಲ್ಲ. ಸ್ವಲ್ಪ ದಿನ ಬಿಟ್ಟು ಮಾಡ್ತೀನಿ. ನನಗೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡೋ ಪ್ಲ್ಯಾನ್ಸ್ ಇದೆ, ಮತ್ತು ಇಲ್ಲಿ ಏನೆಲ್ಲ ಇಡೋ ಪ್ಲ್ಯಾನ್ಸ್ ಇದೆ. ಬಟ್ ಟೈಮ್ ಬೇಕು ನನಗೆ, ಅರ್ಜೆಂಟಲ್ಲಿ ಮಾಡಲಿಕ್ಕಾಗಲ್ಲ. ಇಲ್ಲಿ ಮಿರರ್ ಸದ್ಯಕ್ಕೆ ಹಿಂಗೆ ಇಟ್ಟಿದ್ದೀನಿ. ನನಗೆ ಈ ಮಿರರ್ನ ಇಲ್ಲಿಡೋ ಪ್ಲ್ಯಾನ್ಸ್ ಇದೆ, ನೋಡಬೇಕು. ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಇಲ್ಲಿ ಒಂದು ಡಬಲ್ ಕಾಟ್ ಇದೆ, ಇಟ್ಟಿದ್ದೀವಿ. ಇಲ್ಲಿ ಸದ್ಯಕ್ಕೆ ತಂಗಿ ಅಮ್ಮ ಮಲಗ್ತಾರೆ ಇವಾಗ, ತಂಗಿ ಅಮ್ಮ ಯೂಸ್ ಮಾಡ್ತಾರೆ. ಇಲ್ಲಿ 2 ಕಾಟ್ರೇಜ್ ಇದೆ. ಈ ವಾರ್ಡ್ರೂಬು, ಈ 2 ವಾರ್ಡ್ರೂಬ್ಸ್ ಇದೆ ಇಲ್ಲಿ. ಇದು ತಂಗಿ ಮತ್ತು ಅಮ್ಮನ ಸ್ವಲ್ಪ ಐಟಮ್ಸ್ ಎಲ್ಲ ಇದೆ ಇದರಲ್ಲಿ. ಸದ್ಯಕ್ಕೀಗ ನಂದು ಐಟಮ್ಸ್ ಇದೆ, ನಂದು ಜಾಸ್ತಿ ನಂದೇ ಇರೋದು. ನಂದು ಮತ್ತು ಬೇಬಿದು ಕ್ಲಾತ್ಸ್ ಎಲ್ಲ ವಾಶ್ ಮಾಡಿರೋದು, ಎಕ್ಸ್ಟ್ರಾ ಬೇಬೀಸ್ ಐಟಮ್ಸು, ಮತ್ತು ನಂದು ಎಕ್ಸ್ಟ್ರಾ ಕೆಲವು ಬೇಡದಿರೋ ಬೆಡ್ಶೀಟ್ಸು ಅಂಥದ್ದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ನೋಡ್ಬೋದು ಇದು ಏನು ಈ ಥರ ಇದೆ ಅಂತ ಅನ್ಕೋಬೇಡಿ, ಇದು ಓನರ್ದೆ, ನಮ್ದಲ್ಲ. ಫಸ್ಟ್ ಅವರೇ ಇಟ್ಟೋಗಿದ್ದಾರೆ. ಅವ್ರು ಯೂಸ್ ಮಾಡುವಾಗಲೇ ಇದು ಹಿಂಗಿತ್ತು ಫಸ್ಟಿಂದನೇ. ಅವರ ಮನೇಲಿ ಬೇಬಿ ಅದು ಮಕ್ಕಳೆಲ್ಲ ಇದ್ರೆ, ಸೊ ಅವರೆಲ್ಲ ಹಾಕಿರೋದು. ಸ್ವಲ್ಪ ಓಲ್ಡ್, ಬಟ್ ಈ ಕಂಡೀಷನ್ ಯೂಸಿಂಗ್ ಕಂಡೀಷನಲ್ಲೇ ಇದೆ, ಚೆನ್ನಾಗಿದೆ, ನೀಟಾಗಿದೆ. ಒಳಗಡೆ ಎಲ್ಲ ಏನು ತೊಂದರೆ ಇಲ್ಲ. ನಾನು ಅದೇ ಬೇಬಿ ಸ್ಟಫ್ಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ ಜಾಸ್ತಿ. ಈ ರೂಮ್ ಹಿಂಗಿದೆ, ಇಲ್ಲೊಂದು ಡಬಲ್ ಕಾಟ್, ಇಲ್ಲಿ ಅಮ್ಮ ಮತ್ತು ತಂಗಿಗೆ ಅಂತ ಇಟ್ಟಿದ್ದೀನಿ. ಮತ್ತು ಯಾರ್ಯಾರು ಗೆಸ್ಟ್ ಬಂದು ಇಲ್ಲೇ ಯೂಸ್ ಮಾಡ್ಬೋದು ಈ ರೂಮನ್ನು, ಅದಕ್ಕೋಸ್ಕರ ಇಲ್ಲಿ ಹಿಂಗೆ ಇಟ್ಟಿದ್ದೀವಿ, ಅರೇಂಜ್ ಮಾಡಿದ್ದೀವಿ. ಮಾಡಬೇಕು ಅರೇಂಜನ್ನು. ನೆಕ್ಸ್ಟು ಹೊರಗಡೆ ಬಂದರೆ, ಸೊ ಅಲ್ಲಿಂದ ಈ ಕಡೆ ಆಪೋಸಿಟ್ ಬಂದೆ, ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ. ನಮಗೆ ಇಲ್ಲಿ ಲೈಟ್ ಇತ್ತು ಇಷ್ಟೊತ್ತು, ಇವತ್ತು ಬೆಳಿಗ್ಗೆ ತನಕ ಲೈಟ್ ಆನ್ ಆಗ್ತಾ ಇತ್ತು. ಇವಾಗೇನು ಲೈಟ್ ಆನ್ ಆಗ್ತಾ ಇಲ್ಲ, ಲೈಟ್ ಹಾಳಾಗಿದೆ ಅನಿಸುತ್ತೆ, ಮೇ ಬಿ ಹೊಸ ತರಿಸಿ ಹಾಕಬೇಕು. ಇಲ್ಲೊಂದು ವಾಶ್ರೂಮ್ ಇದೆ, ಇದು ನಾರ್ಮಲ್ ಕಾಮನ್ ವಾಶ್ರೂಮ್, ಬಟ್ ಗೀಸರ್ ಇದೆ ಇಲ್ಲಿ. ಇದು ಕೂಡ ಲೈಟ್ ಆನ್ ಆಗ್ತಾ ಇಲ್ಲ. ಇದು ಯಾಕೆ ಲೈಟ್ ಆನ್ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ಬೇಕಾದ್ರೆ. ಇಲ್ಲಿ ಲೈಟ್ ಕರೆಕ್ಟಾಗಿದೆ, ಲೈಟ್ ಯಾಕೆ ಆನ್ ಆಗ್ತಾ ಇಲ್ಲ ಅಂದರೆ ಇದು ಇನ್ವರ್ಟ್ರಿಗೆ ಕರೆಂಟ್ ಇಲ್ಲ. ಆ್ಯಕ್ಚುಲಿ ಇನ್ವರ್ಟ್ರಿಂದ ಲೈಟೆಲ್ಲ ಆನ್ ಆಗಿರೋದು. ಕರೆಂಟ್ ಇಲ್ಲ ಅಂದರೆ ಈ ಬಾತ್ರೂಮ್ ಲೈಟು, ನಮ್ಮ ಬಾತ್ರೂಮ್ ಲೈಟು ಮತ್ತು ಗೀಸರ್ ಅಲ್ಲ, ಗೀಸರು, ಐರನ್ ಬಾಕ್ಸ್ ಇದೆಲ್ಲ ಆನ್ ಆಗಲ್ಲ. ಇಡೀ ಮನೆ ಲೈಟ್ ಆನ್ ಆಗುತ್ತೆ ಕರೆಂಟ್ ಇಲ್ಲ ಅಂದರೆ. ಈ ಬಾತ್ರೂಮ್ ಲೈಟು, ನಮ್ಮ ಬಾತ್ರೂಮ್ ಲೈಟ್ ಮಾತ್ರ ಆನ್ ಆಗಲ್ಲ ಲೈಟಲ್ಲಿ. ಅದಕ್ಕೋಸ್ಕರ ಬಾತ್ರೂಮ್ ಲೈಟ್ ಆನ್ ಆಗ್ತಾ ಇಲ್ಲ. ಇಲ್ಲಾಂದರೆ ಬಾತ್ರೂಮ್ ಲೈಟ್ ಕರೆಕ್ಟಾಗಿದೆ, ಈ ಲೈಟ್ ಹಾಳಾಗಿದೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ನಾವು ಇಟ್ಟಿದ್ದೀವಿ. ಇದು ಯುಟಿಲಿಟಿ ಥರ ಇಲ್ಲಿ ಕೊಟ್ಟಿದ್ದಾರೆ ಇವರು. ಇಲ್ಲೆಲ್ಲ ಇದು ವಾಷಿಂಗ್ ಎಲ್ಲ ಇಟ್ಟಿದ್ದೀವಿ ಸ್ಟಫ್ಸ್. ನಂದು ಕಂಫರ್ಟು ಮತ್ತು ವಾಷಿಂಗ್, ಮತ್ತು ಇದು ಮೊನ್ನೆ ಬೇಬಿ ವಾಷಿಂಗ್ ಅಂತ ಎಕ್ಸ್ಟ್ರಾ ತರಿಸಿರೋದು ಲಾಂಡ್ರಿ ವಾಶು, ಅದೆಲ್ಲ ಇಟ್ಟಿದ್ದೀನಿ. ಇಲ್ಲಿ ವಾಷಿಂಗ್ ಮಿಷಿನ್ ಇದೆ. ಇದಿಷ್ಟು ಈ ಕಡೆ ಪ್ಲೇಸು. ಹಾಲು ಒಂದು ರೂಮು. ಇದು ಆ ರೂಮ್ ಇದೆಯಲ್ಲ, ಅದ್ರ ಅಪೋಸಿಟ್ ಈ ಕಡೆ ಲಾಸ್ಟ್ ರೂಮ್ ಬಂದರೆ ಇದು ಮಾಸ್ಟರ್ ಬೆಡ್ರೂಮ್ ಈ ಮನೆಯದು. ಇದರಲ್ಲಿ ಇದು ನಾನು ಮತ್ತು ಗಿರಿ ಯೂಸ್ ಮಾಡೋ ರೂಮ್ ಆ್ಯಕ್ಚುಲಿ. ಇಲ್ಲಿ ದೇವ್ರ ಕೋಣೆ, ಇಲ್ಲಿ ನಮ್ಮ ರೂಮ್ ಬರುತ್ತೆ. ಈ ರೂಮಿಗೆ ಈ ಥರ ಮೆಶ್ ಇದೆ, ಮೆಶ್ ಹಾಕಿದ್ದೀವಿ.